ರಾಮಃ ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಂ ಅಮಂಗಲಂ ಯೇಷಾಂ ಹೃದಿಸ್ಥೋ ಭಗವಾನ್ ಮಂಗಲಾಯತನಂ ಹರಿಹಿ. ಆತ್ಮೀಯ ಶ್ರೀಶಂಕರ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಗುರುಕುಲ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಾವು ಈ ಹಿಂದಿನ ಸಂಚಿಕೆಯಲ್ಲಿ ರಾಮರಕ್ಷಾ ಸ್ತೋತ್ರದ ಧ್ಯಾನ ಶ್ಲೋಕವನ್ನು ಕಲ್ತ್ಕೊಂಡ್ವಿ. ಬನ್ನಿ ಇನ್ನೊಂದು ಸರ್ತಿ ಆ ಒಂದು ಧ್ಯಾನ ಶ್ಲೋಕವನ್ನು ಹೇಳೋಣ, ಅದರ ಅರ್ಥವನ್ನು ವಿವರಿಸ್ತೀನಿ, ಮುಂದಕ್ಕೆ ಹೋಗೋಣ. ಧ್ಯಾಯೇದಾಜಾನುಬಾಹುಂ ಧೃತಶರಧನುಷಂ ಬದ್ಧಪದ್ಮಾಸನಸ್ಥಂ ಪೀತಂ ವಾಸೋವಸಾನಂ ನವಕಮಲದಲಸ್ಪರ್ಧಿನೇತ್ರಂ ಪ್ರಸನ್ನಂ ವಾಮಾಂಗಾರೂಢಸೀತಾಮುಖಕಮಲಮಿಲಲ್ಲೋಚನಂ ನೀರದಾಭಂ ನಾನಾಲಂಕಾರದೀಪ್ತಂ ದಧತಮುರುಜಟಾಮಂಡನಂ ರಾಮಚಂದ್ರಂ. ಈ ಒಂದು ಶ್ಲೋಕದ ಅರ್ಥ ಹೀಗಿದೆ: ಧ್ಯಾಯೇದಾಜಾನುಬಾಹುಂ ಧೃತಶರಧನುಷಂ ಬದ್ಧ ಪದ್ಮಾಸನಸ್ಥಂ. ನಾವು ಆ ಶ್ರೀರಾಮಚಂದ್ರನನ್ನು ಧ್ಯಾನ ಮಾಡಬೇಕು. ಎಂತಹ ಶ್ರೀರಾಮಚಂದ್ರ ಅಂದರೆ ಪದ್ಮಾಸನದಲ್ಲಿ ನೆಟ್ಟಿಗೆ ಕೂತಿದ್ದಾನಂತೆ, ಪ್ರಸನ್ನ ಚಿತ್ತನಾಗಿ. ಏನೆಲ್ಲ ಹಿಡ್ಕೊಂಡು ಕೂತಿದ್ದಾನೆ? ಬಾಣವನ್ನು, ಧನುಸ್ಸನ್ನು, ಶ್ರೀರಾಮಚಂದ್ರನ ಬೋ ಧನುಸ್ಸು, ಅದರ ಹೆಸರೇನು ಗೊತ್ತಾ? ಕೋದಂಡ ಅಂತ. ಅದಕ್ಕೆ ಅವನಿಗೆ ಕೋದಂಡಪಾಣಿ ಅಂತ ಕರೀತಾರೆ. ಧ್ಯಾಯೇದಾಜಾನುಬಾಹುಂ. ಶ್ರೀರಾಮಚಂದ್ರನ ವರ್ಣನೆ ರಾಮಾಯಣದಲ್ಲಿ ಬರುತ್ತೆ. ಸಮಸಮ ವಿಭಕ್ತಾಂಗ ಅಂತ. ಯಾವ ಯಾವ ಅಂಗಗಳು ಎಷ್ಟೆಷ್ಟು ಇರಬೇಕೋ ಅಷ್ಟಷ್ಟೇ ಇತ್ತಂತೆ ಶ್ರೀರಾಮಚಂದ್ರನಿಗೆ. ಕೆಲವರಿಗೆ ಕೈಕಾಲು ಸಣ್ಣಕ್ಕಿರತ್ತೆ, ಹೊಟ್ಟೆ ಮಾತ್ರ ದೊಡ್ಡಗಿರುತ್ತೆ. ಇನ್ ಕೆಲವರಿಗೆ ಮುಖದಲ್ಲಿ ಒಳ್ಳೆ ಕಣ್ಣುಗಳೆಲ್ಲ ಕೊಟ್ಟಿರ್ತಾನೆ, ಇಷ್ಟು ಮೂಗು ಕೊಟ್ಬಿಟ್ಟಿರ್ತಾನೆ ದೇವರು. ಇನ್ನೂ ಕೆಲವರಿಗೆ ಕಿವಿಗಳು ಉದ್ದುದ್ದಕ್ಕೆ ದೊಡ್ಡ ದೊಡ್ಡದಾಗಿ ಒಳ್ಳೆ ಮರ ಇದ್ದಂಗಿರತ್ತೆ. ಮೊರ ಗೊತ್ತು ತಾನೆ? ಆ ರೀತಿಯಲ್ಲಿರತ್ತೆ. ಶೂರ್ಪಕರ್ಣನಾಗಿ ಗಣಪತಿ ತರಹ ಕಣ್ಣು ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟಿರತ್ತೆ. ಇದೆಲ್ಲ ಭಗವಂತ ಆಯಾಯ ಒಂದು ಸಂಸ್ಕಾರದ ಅನುಗುಣವಾಗಿ ಶರೀರ ಕೊಡ್ತಾನೆ. ಪಾಪ ಆ ಮಗುವುದೇ ಅಥವಾ ಆ ವ್ಯಕ್ತಿನೂ ಏನೂ ತಪ್ಪಿರಲ್ಲ, ದೋಷವಲ್ಲ ಅದು. ಆದ್ರೆ ಶ್ರೀರಾಮಚಂದ್ರ ಹೇಗಿದ್ನಂತೆ ಅಂದ್ರೆ ಯಾವ ಯಾವ ಅಂಗಗಳು ಎಷ್ಟೆಷ್ಟು ಇರಬೇಕೋ ಅಷ್ಟಷ್ಟೇ ಪ್ರಮಾಣದಲ್ಲಿ ಇತ್ತಂತೆ, ಹೇಗಿರಬೇಕೋ ಹಾಗಿತ್ತಂತೆ. ಅವನ ತೋಳುಗಳಿದೆಯಲ್ಲ, ತೋಳು ಅಂದ್ರೆ ಶೋಲ್ಡರ್ಸ್, ಕೈ ಶೋಲ್ಡರ್ಸ್ ಎರಡೂನು ಎಲ್ಲಿ ತನಕ ಬರ್ತಿತ್ತಂತೆ ಅಂದ್ರೆ ಜಾನು ಅಂದ್ರೆ ಈ ಮೊಣಕಾಲು, ನಿಂತ್ಕೊಂಡ್ರೆ ಮೊಣಕಾಲುವರೆಗೂ ಬರ್ತಿತ್ತಂತೆ ಕೈ. ಅದಕ್ಕೆ ಅವನಿಗೆ ಆಜಾನುಬಾಹು ಅಂತ ಕರೀತಾರೆ. ಯಾರಾದ್ರೂ ಸಾಧಾರಣವಾದ ಪುರುಷ ನಿಂತ್ಕೊಂಡ್ರೆ ಅವನ ಕೈಗಳು ಈ ಒಂದು ಮೊಣಕಾಲುಗಳವರೆಗೂ ಬರ್ತಾ ಇರಲ್ಲ. ಶ್ರೀರಾಮಚಂದ್ರ ನಿಂತ್ಕೊಂಡ್ರೆ ಹಾಗಿದ್ದಂತೆ. ಆಜಾನುಬಾಹು ಸ್ವರೂಪ. ಧೃತಶರಧನುಷಂ, ಬಿಲ್ಲನ್ನು ಬಾಣವನ್ನು ಹಿಡ್ಕೊಂಡಿದ್ದಂತೆ. ಅಂತಹ ರಾಮಚಂದ್ರನ ನಾವು ಧ್ಯಾನ ಮಾಡಬೇಕು. ಕೂತ್ಕೊಂಡಿದ್ದಾನಿಲ್ಲಿ ರಾಮ. ಬದ್ಧ ಪದ್ಮಾಸನಸ್ಥಂ, ಪದ್ಮಾಸನದಲ್ಲಿ ಕೂತ್ಕೊಂಡು ಬಿಲ್ಲು ಬಾಣವನ್ನು ಹಿಡ್ಕೊಂಡಿದ್ದಾನೆ. ಚತುರ್ಭುಜ ರಾಮಚಂದ್ರನಾಗಿದ್ದಾನಿಲ್ಲಿ. ಪೀತಂ ವಾಸೋ ವಸಾನಂ, ಹಳದಿ ಬಣ್ಣ, ಯೆಲ್ಲೋ ಕಲರ್ ಬಟ್ಟೆಯನ್ನು ಧರಿಸಿದ್ದಾನೆ. ಎಂತಹ ಬಟ್ಟೆ? ರೇಷ್ಮೆ ಬಟ್ಟೆಯನ್ನು ಧರಿಸಿದ್ದಾನೆ. ನವ ಕಮಲದಲ ಸ್ಪರ್ಧಿ ನೇತ್ರಂ ಪ್ರಸನ್ನಂ. ಕಮಲ ಅಂದ್ರೆ ಲೋಟಸ್, ನಿಮ್ಗೆಲ್ಲ ಗೊತ್ತಿದೆ. ನವ ಕಮಲ ಅಂದ್ರೆ
ಹೊಸದಾಗಿ ಆಗ್ತಾನೆ ಅರಳಿರುವಂತಹ ಪದ್ಮ. ಆ ಪದ್ಮವು ಎಷ್ಟು ಸುಂದರವಾಗಿರುತ್ತೆ. ಆ ಪದ್ಮದ ಜೊತೆ ಕಾಂಪಿಟೇಷನ್ ತರ ಇರೋ ಕಣ್ಣುಳ್ಳವನು. ಅದು ಸ್ಪರ್ಧೆ ಮಾಡ್ತಾ ಇದೆ, ನೀನ್ ಜಾಸ್ತಿ ಚೆನ್ನಾಗಿದ್ಯಾ ನಾನ್ ಜಾಸ್ತಿ ಚೆನ್ನಾಗಿದ್ದೀನಾ ಅಂತ. ಯಾವುದು? ಆ ಕಣ್ಣುಗಳು. ಕಡೆಗೆ ಇದೇ ಮುದ್ರೋಯ್ತಂತೆ. ಯಾವುದು? ಕಮಲ. ನಾನಲ್ಲ, ಆ ಕಣ್ಣುಗಳೇ ಅಂತ. ಆ ರೀತಿ ಕಾಂಪಿಟೇಷನ್ ಅನ್ನ ಒಡ್ಡುತ್ತಾ ಇದೆಯಂತೆ ಶ್ರೀರಾಮಚಂದ್ರನ ಕಣ್ಣುಗಳು. ನವ ಕಮಲದಲ ಸ್ಪರ್ಧಿ ನೇತ್ರಂ ಪ್ರಸನ್ನಂ. ಪ್ರಸನ್ನನಾಗಿದ್ದಾನಂತೆ ಸಂತೋಷದಿಂದ. ನೋಡಿ, ಇಲ್ಲಿ ಇನ್ನ ಅದ್ಭುತವಾದಂತಹ ಒಂದು ಪರಿಕಲ್ಪನೆ ಮುಂದಿನ ಸಾಲಲ್ಲಿ. ಸೀತಾಮ್ಮನವರನ್ನ ಶ್ರೀರಾಮಚಂದ್ರ ತನ್ನ ಎಡತೊಡೆಯ ಮೇಲೆ ಕೂಡಿಸ್ಕೊಂಡಿದ್ದಾನಂತೆ. ವಾಮಾಂಕಾರೂಢ ಸೀತಾ ಮುಖ ಕಮಲ ಮಿಲಲ್ಲೋಚನಂ ನೀರದಾಭಂ. ಶ್ರೀರಾಮಚಂದ್ರ ಸೀತಾಮ್ಮನವರನ್ನ ತನ್ನ ಎಡಗಡೆಯ ತೊಡೆಯ ಮೇಲೆ ಕೂಡಿಸ್ಕೊಂಡಿದ್ದಾನಂತೆ. ಸೀತಾಮ್ಮನವ್ರು ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಶ್ರೀರಾಮಚಂದ್ರನ ಹೀಗೆ ನೋಡ್ತಾ ಇದ್ದಾಳೆ, ತಲೆ ಎತ್ತಿ ನೋಡ್ತಾ ಇದ್ದಾಳೆ. ಅವಳ ಮುಖ ಹೇಗಿದೆ? ಪದ್ಮದ ತರಹ ಇದೆ. ಸೀತಾಮ್ಮನವರ ಮುಖ ಹೇಗಿದೆ? ಪದ್ಮದ ತರಹ ಇದೆ. ಆ ಪದ್ಮದ ತರಹ ಇರುವಂತಹ ಸೀತಾಮ್ಮನವರನ್ನ ಈ ಪದ್ಮದ ತರಹ ಇರೋ ಕಣ್ಣುಳ್ಳ ಶ್ರೀರಾಮಚಂದ್ರ ನೋಡ್ತಾ ಇದ್ದಾನೆ. ಅಂದ್ರೆ ಸೀತಾಮ್ಮನವರು ಹೀಗೆ ನೋಡ್ತಾ ಇದ್ರೆ ಶ್ರೀರಾಮಚಂದ್ರ ಆ ಸೀತಾಮ್ಮನವ್ರನ್ನ ಹೀಗೆ ನೋಡ್ತಾ ಇದ್ದಾನೆ. ಗೊತ್ತಾಯ್ತಲ್ಲ? ಊಹೆ ಮಾಡ್ಕೊಂಡ್ರಲ್ಲ. ವಾಮಾಂಕಾರೂಢ ಸೀತಾ ಮುಖ ಕಮಲ ಮಿಲಲ್ಲೋಚನಂ ನೀರದಾಭಂ. ನೀರದ ಅಂದ್ರೆ ಮೋಡ. ಮೋಡವು ಯಾವ ಬಣ್ಣದಲ್ಲಿರತ್ತೋ ಆ ಬಣ್ಣದಲ್ಲಿದ್ದಾನಂತೆ ಶ್ರೀರಾಮಚಂದ್ರ. ನಾನಾಲಂಕಾರ ದೀಪ್ತಂ. ಅನೇಕ ವಿಧವಾದ ಆಭರಣಾದಿಗಳನ್ನು ಧರಿಸಿದ್ದಾನೆ. ಅದರಿಂದ ಜಾಜ್ವಲ್ಯಮಾನನಾದಂತಹ ತೇಜಸ್ಸುಳ್ಳವನಾಗಿದ್ದಾನೆ. ದಧತ ಮುರು ಜಟಾ ಮಂಡನಂ. ಒಳ್ಳೆ ಶುಭ್ರವಾದಂತಹ ಜಟೆಯನ್ನು ಧರಿಸಿದ್ದಾನಂತೆ ಶ್ರೀರಾಮಚಂದ್ರ. ಅಂತಹ ಶ್ರೀರಾಮಚಂದ್ರನನ್ನು ನಾನು ಧ್ಯಾನಿಸುತ್ತಿದ್ದೇನೆ. ಎಂತಹ ಒಂದು ಪರಿಕಲ್ಪನೆ ಅಲ್ವಾ? ಸೀತಾರಾಮರಿಬ್ಬರಿಗೂ ನಾವು ಇದರಲ್ಲಿ ನಮಸ್ಕಾರವನ್ನು ಮಾಡ್ತಾ ಇದ್ದೀವಿ, ಧ್ಯಾನಿಸ್ತಾ ಇದ್ದೀವಿ. ಧ್ಯಾಯೇದಾಜಾನುಬಾಹುಂ ಧೃತಶರಧನುಷಂ ಬದ್ಧ ಪದ್ಮಾಸನಸ್ಥಂ ಪೀತಂ ವಾಸೋವಸಾನಂ ನವಕಮಲದಲ ಸ್ಪರ್ಧಿ ನೇತ್ರಂ ಪ್ರಸನ್ನಂ ವಾಮಾಂಗಾರೂಢ ಸೀತಾ ಮುಖ ಕಮಲ ವಿಲಲ್ಲೋಚನಂ ನೀರದಾಭಂ ನಾನಾಲಂಕಾರ ದೀಪ್ತಂ ದಧತ ಮುರು ಜಟಾ ಮಂಡನಂ ರಾಮಚಂದ್ರಂ. ಇದು ಧ್ಯಾನ ಶ್ಲೋಕದ ಒಂದು ಧಾಟಿ. ಮುಂದಿನ ಶ್ಲೋಕದಿಂದ ಸ್ವಲ್ಪ ವ್ಯತ್ಯಾಸವಾಗತ್ತೆ ಹೇಳುವಂತಹ ಕ್ರಮ. ಚರಿತಂ ರಘುನಾಥಸ್ಯ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಶತಕೋಟಿ ಪ್ರವಿಸ್ತರಂ ಏಕೈಕಂ ಏಕೈಕಂ ಅಕ್ಷರಂ ಪುಂಸಾಂ ಅಕ್ಷರಂ ಪುಂಸಾಂ ಏಕೈಕಮಕ್ಷರಂ ಪುಂಸಾಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಮಹಾಪಾತಕನಾಶನಂ ಚರಿತಂ ರಘುನಾಥಸ್ಯ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಏಕೈಕಮಕ್ಷರಂ ಪುಂಸಾಂ 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 ಮಹಾಪಾತಕನಾಶನಂ
ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ. ಶ್ರೀರಾಮಚಂದ್ರನ ಚರಿತೆ ಯಾವುದು? ರಾಮಾಯಣ. ರಾಮಾಯಣ ಅಲ್ವಾ? ಈ ರಾಮಾಯಣವನ್ನು ಯಾರು ಹೇಳ್ತಾರೋ, ಈ ರಾಮಾಯಣ ಎಂತಹ ರಾಮಾಯಣ ಇದು? 24,000 ಶ್ಲೋಕಗಳಿದೆ. ಅದರಲ್ಲಿ 100 ಕೋಟಿಗಳಂತೆ ಅದರಲ್ಲಿರೋ ಅಕ್ಷರಗಳು. ಶತಕೋಟಿ ಪ್ರವಿಸ್ತರಂ. ಶತ ಅಂದ್ರೆ 100, ಕೋಟಿ ಅಂದ್ರೆ ಕ್ರೋರ್, 100 crores. ಯಾವುದು? ಆಲ್ಫಾಬೆಟ್ಸ್ ಅದರಲ್ಲಿರುವಂಥದ್ದು. ಶತಕೋಟಿ ಪ್ರವಿಸ್ತರವಾದಂತಹ ಶ್ರೀರಾಮಚಂದ್ರನ ಚರಿತೆಯು ಯಾರು ಹೇಳ್ತಾರೋ ಅಂತಹವರು ಏನ್ ಮಾಡ್ಕೊಳ್ತಾರೆ? ತಮ್ಮ ಪಾಪಗಳನ್ನ ಕಳ್ಕೊಳ್ತಾರೆ. ಒಂದು ಅಕ್ಷರ ಹೇಳಿದ್ರೆ ಸಾಕು, ಒಂದು ಪಾಪ ಹೋಯ್ತು, ಮಹಾಪಾಪ. ಹಾಗೆ ಎಷ್ಟು ಪಾಪಗಳು ಮಾಡಿದ್ದೇವೋ, ಒಂದೊಂದು ಅಕ್ಷರವೇ ಅಷ್ಟೂ ಪಾಪಗಳನ್ನ ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆಯಂತೆ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಧ್ಯಾತ್ವಾ ನೀಲೋತ್ಪಲಶ್ಯಾಮಂ. ಧ್ಯಾತ್ವಾ ನೀಲೋತ್ಪಲಶ್ಯಾಮಂ. ಧ್ಯಾತ್ವಾ ಧ್ಯಾತ್ವಾ ನೀಲೋತ್ಪಲಶ್ಯಾಮಂ. ನೀಲೋತ್ಪಲಶ್ಯಾಮಂ. ರಾಮಂ ರಾಜೀವಲೋಚನಂ. ರಾಮಂ ರಾಜೀವಲೋಚನಂ. ಧ್ಯಾತ್ವಾ ನೀಲೋತ್ಪಲಶ್ಯಾಮಂ. ಧ್ಯಾತ್ವಾ ನೀಲೋತ್ಪಲಶ್ಯಾಮಂ. ಧ್ಯಾತ್ವಾ ನೀಲೋತ್ಪಲಶ್ಯಾಮಂ. ಧ್ಯಾತ್ವಾ ನೀಲೋತ್ಪಲಶ್ಯಾಮಂ. ರಾಮಂ ರಾಜೀವಲೋಚನಂ. ರಾಮಂ ರಾಜೀವಲೋಚನಂ. ಜಾನಕೀ ಲಕ್ಷ್ಮಣೋಪೇತಂ. ಜಾನಕಿ ಲಕ್ಷ್ಮಣೋಪೇತಂ. ಜಾನಕೀ ಲಕ್ಷ್ಮಣೋಪೇತಂ. ಜಾನಕಿ ಲಕ್ಷ್ಮಣೋಪೇತಂ. ಜಟಾಮಕುಟಮಂಡಿತಂ. 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 ಧ್ಯಾತ್ವಾ ನೀಲೋತ್ಪಲಶ್ಯಾಮಂ. ಧ್ಯಾತ್ವಾ ನೀಲೋತ್ಪಲಶ್ಯಾಮಂ. ರಾಮಂ ರಾಜೀವಲೋಚನಂ. ರಾಮಂ ರಾಜೀವಲೋಚನಂ. ಜಾನಕೀ ಲಕ್ಷ್ಮಣೋಪೇತಂ. ಜಾನಕಿ ಲಕ್ಷ್ಮಣೋಪೇತಂ. ಜಟಾಮಕುಟಮಂಡಿತಂ. ಜಟಾಮಕುಟಮಂಡಿತಂ. ಧ್ಯಾತ್ವಾ ನೀಲೋತ್ಪಲಶ್ಯಾಮಂ. ರಾಮಂ ರಾಜೀವಲೋಚನಂ. ಜಾನಕೀ ಲಕ್ಷ್ಮಣೋಪೇತಂ. ಜಟಾಮಕುಟಮಂಡಿತಂ. ಯಾರು ಶ್ರೀರಾಮಚಂದ್ರನನ್ನು ಧ್ಯಾನಿಸ್ತಾರೋ ಅವನನ್ನು ಧ್ಯಾನಿಸಿದಂತಹವರಿಗೆ ಏನೆಲ್ಲ ಆಗತ್ತೆ ಅಂತ ಮುಂದೆ ಹೇಳ್ತಾ ಇದ್ದಾರೆ. ಅವನನ್ನು ಧ್ಯಾನಿಸಿಕೊಂಡು ರಾಮರಕ್ಷಾ ಸ್ತೋತ್ರವನ್ನು ಹೇಳಬೇಕು ಅನ್ನೋ ವಿಷಯವನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಅವನು ಎಂತಹ ಶ್ರೀರಾಮ? ನೀಲೋತ್ಪಲ ಶ್ಯಾಮಂ. ನೀಲೋತ್ಪಲ ಅಂದರೆ ಇಂಗ್ಲಿಷಲ್ಲಿ ಅದನ್ನ ವಾಟರ್ ಲಿಲ್ಲಿ ಅಂತ ಕರೀತಾರೆ. ನೀಲೋತ್ಪಲ ಅಂತ ಅದು ನೋಡೋದಿಕ್ಕೆ ಒಂದು ರೀತಿಯಾದಂತಹ ನೀಲಿ ಬಣ್ಣದಲ್ಲಿ, ವೈಲೆಟ್ ಅಂತಾರಲ್ಲ, ಆ ವೈಲೆಟ್ಟಿನ ಛಾಯೆಯನ್ನು ಹೊಂದಿರುತ್ತೆ ಆ ಒಂದು ಪುಷ್ಪ. ಆ ಕಲರ್ ಅಲ್ಲಿ ಇರ್ತಾನಂತೆ ಶ್ರೀರಾಮ. ನೀಲೋತ್ಪಲ ಶ್ಯಾಮಂ ರಾಮಂ ರಾಜೀವಲೋಚನಂ. ತುಂಬ ಸುಂದರವಾದ ಕಣ್ಣುಗಳಂತೆ ಶ್ರೀರಾಮನಿಗೆ. ಅವನು ಯಾರ ಜೊತೆ ಕೂಡಿರ್ತಾನೆ?
ಎಲ್ಲಿ ರಾಮ ಅಲ್ಲಿ ಸೀತೆ, ಎಲ್ಲಿ ರಾಮ ಅಲ್ಲಿ ಲಕ್ಷ್ಮಣ ಅಲ್ವಾ. ಜಾನಕಿ ಲಕ್ಷ್ಮಣೋಪೇತಂ, ಜಾನಕಿ ಲಕ್ಷ್ಮಣನಿಂದ ಕೂಡಿದಂತಹವನಾಗಿದ್ದಾನೆ ಶ್ರೀರಾಮ. ಜಟಾ ಮಕುಟ ಮಂಡಿತಂ, ಜಟೆಯನ್ನು, ಮಕುಟವನ್ನು, ಕಿರೀಟವನ್ನು, ಜಟ ಅಂದ್ರೆ ಗೊತ್ತಲ್ಲ, ಆ ಋಷಿಗಳೆಲ್ಲ ಕಟ್ಕೊಳ್ತಾರಲ್ಲ, ಅದನ್ನ ಜಟೆ ಅಂತ ಕರೀತಾರೆ. ಅದರ ಮೇಲೆ ಮಕುಟವನ್ನು ಇಟ್ಟಿದ್ದಾನಂತೆ. ಜಟಾ ಮಕುಟ ಮಂಡಿತಂ. ಅವನನ್ನ ಧ್ಯಾನಿಸ್ಕೊಂಡು ಏನು ಮಾಡಬೇಕು ಅನ್ನೋದು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಧ್ಯಾತ್ವಾ ನೀಲೋತ್ಪಲ ಶ್ಯಾಮಂ ರಾಮಂ ರಾಜೀವಲೋಚನಂ ಜಾನಕಿ ಲಕ್ಷ್ಮಣೋಪೇತಂ ಜಟಾ ಮಕುಟ ಮಂಡಿತಂ. ನನ್ನ ಜೊತೆಗೆ ಸೇರಿಸಿ ಹೇಳಿ, ಮಧ್ಯದಲ್ಲಿ ನಿಲ್ಸ್ಕೊಳ್ಬೇಡಿ. ಧ್ಯಾತ್ವಾ ನೀಲೋತ್ಪಲ ಶ್ಯಾಮಂ ರಾಮಂ ರಾಜೀವಲೋಚನಂ ಜಾನಕಿ ಲಕ್ಷ್ಮಣೋಪೇತಂ ಜಟಾ ಮಕುಟಮಂಡಿತಂ. ಮುಂದಿನ ಶ್ಲೋಕ. ಸಾಸಿತೂಣ ಧನುರ್ಬಾಣ ಪಾಣಿಂ ಸಾಸಿತೂಣ ಧನುರ್ಬಾಣ ಪಾಣಿಂ ಧನುರ್ಬಾಣ ಪಾಣಿಂ ನಕ್ತಂ ಚರಾಂತಕಂ ಸಾಸಿತೂಣ ಧನುರ್ಬಾಣ ಪಾಣಿಂ ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡು ವಾಲ್ಯೂಮ್ ಕಡಿಮೆ ಮಾಡಿಬಿಡಬಾರ್ದು. ಧೈರ್ಯದಿಂದ ಪುಸ್ತಕ ನೋಡ್ಕೊಂಡು ಹೇಳಿ. ಸಾಸಿತೂನ ಧನುರ್ಬಾಣ ಪಾಣಿಂ ಕರೆಕ್ಟ್. ಸಾಸಿತೂನ ಧನುರ್ಬಾಣ ಪಾಣಿಂ ನಕ್ತಂಚರಾಂತಕಂ ಸ್ವಲೀಲಯಾ ಜಗತ್ರಾತುಂ ಸ್ವಲೀಲಯಾ ಜಗತ್ರಾತುಂ ಆವಿರ್ಭೂತಮಜಂ ವಿಭುಂ ಆವಿರ್ಭೂತಮಜಂ ವಿಭುಂ ಸಾಸಿತೂಣ ಧನುರ್ಬಾಣ ಪಾಣಿಂ ನಕ್ತಂಚರಾಂತಕಂ ಸ್ವಲೀಲಯಾ ಜಗತ್ರಾತುಂ ಆವಿರ್ಭೂತಮಜಂ ವಿಭುಂ ಸೇರಿಸಿ ಹೇಳ್ಕೊಡ್ತೀನಿ. ಸಾಸಿತೂಣ ಧನುರ್ಬಾಣ ಪಾಣಿಂ ನಕ್ತಂಚರಾಂತಕಂ ಸ್ವಲೀಲಯಾ ಜಗತ್ರಾತುಂ ಆವಿರ್ಭೂತಮಜಂ ವಿಭುಂ ಇಲ್ಲಿ ಸೇರಿಸ್ಬಿಡಿ. ಹೇಗೆ? ಸ್ವಲೀಲಯಾ ಜಗತ್ರಾತುಂ ಆವಿರ್ಭೂತಮಜಂ ವಿಭುಂ ಇದೆಯಲ್ಲ, ಸೇರಿಸ್ಬಿಡಿದಾಗ
ಮಾವಿರ್ಭೂತ ಅಂತಾಗತ್ತೆ. ಸ್ವಲೀಲಯ ಜಗತ್ರಾತು ಮಾವಿರ್ಭೂತಮಜಂ ವಿಭುಂ. ಸ್ವಲೀಲಯ ಜಗತ್ರಾತು ಮಾವಿರ್ಭೂತಮಜಂ ವಿಭುಂ. ಇನ್ನೊಂದ್ಸರ್ತಿ ನನ್ ಜೊತೆಗೆ. ಸಾಸಿತು ಧನುರ್ಬಾಣಪಾಣಿಂ ನಕ್ತಂ ಚರಾಂತಕಂ. ಸ್ವಲೀಲಯ ಜಗತ್ರಾತು ಮಾವಿರ್ಭೂತಮಜಂ ವಿಭುಂ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ. ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಧ್ಯಾತ್ವಾ ನೀಲೋತ್ಪಲಶ್ಯಾಮಂ ರಾಮಂ ರಾಜೀವಲೋಚನಂ. ಜಾನಕೀ ಲಕ್ಷ್ಮಣೋಪೇತಂ ಜಟಾಮಕುಟಮಂಡಿತಂ. ಸಾಸಿತೂನ ಧನುರ್ಬಾಣಪಾಣಿಂ ನಕ್ತಂ ಚರಾಂತಕಂ. ಸ್ವಲೀಲಯ ಜಗತ್ರಾತು ಮಾವಿರ್ಭೂತಮಜಂ ವಿಭುಂ. ಧನುಸ್ಸನ್ನು, ಬಾಣವನ್ನು, ಬತ್ತಳಿಕೆಯನ್ನು ಇಟ್ಕೊಂಡಿರುವಂತಹ ಶ್ರೀರಾಮಚಂದ್ರನನ್ನು ನಾನು ಧ್ಯಾನ ಮಾಡಿ, ಹಾಗೆಯೇ ಅವನಿಗೆ ಹುಟ್ಟೇ ಇಲ್ಲ, ಅವನಿಗೆ ಬರ್ತ್ ಅನ್ನೋದೇ ಇಲ್ಲ, ಆದರೂ ಕೂಡ ಒಂದು ಲೀಲಾ ವಿಶೇಷವಾಗಿ ಅನೇಕ ಅವತಾರಗಳನ್ನು ಎತ್ತಿ, ಅದೇ ರೀತಿ ಶ್ರೀರಾಮಚಂದ್ರನ ಅವತಾರವನ್ನು ಎತ್ತಿದಂತಹ ಅವನನ್ನು ಧ್ಯಾನಿಸಿ ಏನು ಮಾಡ್ತಾ ಇದ್ದೀನಿ? ರಾಮರಕ್ಷಾ ಸ್ತೋತ್ರವನ್ನು ಹೇಳ್ತಾ ಇದ್ದೀನಿ ಅಂತ ನಾವು ಹೇಳ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಪುನಃ ಇದರ ಮುಂದುವರೆದ ಭಾಗವನ್ನು ನೋಡೋಣ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.